ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ SLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, PG ಆಗಿರ್ಬೋದು, UG ಆಗಿರ್ಬೋದು. ಸೊ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾದಂಥವ್ರಿಗೆ ಎಷ್ಟು ಪ್ರೈಸ್ ಮನಿಯನ್ನು ಕೊಡ್ತಾರೆ, ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಮುಂತಾದ ವಿಷಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದ ಪರಿಶಿಷ್ಟ ಜಾತಿ ವರ್ಗದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಪ್ರೈಸ್ ಮನಿ ಫಾರ್ ಕಂಪ್ಲೀಟ್ ಕೋರ್ಸ್ ಇನ್ ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು SC ಸ್ಟೂಡೆಂಟ್ಸ್ಗೆ ಮಾತ್ರ, SC ಕ್ಯಾಸ್ಟ್ ಅವ್ರಿಗೆ ಮಾತ್ರ ಈ ಒಂದು ಪ್ರೋತ್ಸಾಹ ಧನವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಬೇರೆ ಕ್ಯಾಸ್ಟ್ ಅವ್ರಿಗೂ ಸಹ ಬಿಡ್ತಾರೆ. ಆಗ ನಾನು ನಿಮಗೆ ವಿಡಿಯೋ ಮುಖಾಂತರ ಮಾಹಿತಿಯನ್ನು ಕೊಡ್ತೀನಿ. ಸೊ ಈಗ SC ಕ್ಯಾಸ್ಟ್ ಅವ್ರಿಗೆ ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಆದಂಥವ್ರಿಗೆ SLC ಪಾಸ್ ಆದರೆ ಎಷ್ಟು ಕೊಡ್ತಾರೆ, PUC ಪಾಸ್ ಆದರೆ ಎಷ್ಟು ಕೊಡ್ತಾರೆ, ಅಥವಾ ಡಿಗ್ರಿ ಪಾಸ್ ಆದರೆ ಎಷ್ಟು ಕೊಡ್ತಾರೆ ಅಂತ ನಾನು ನಿಮಗೆ ಈಗ ತಿಳಿಸ್ತೀನಿ. ನಂತರ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕು ಅಂತಲೂ ಸಹ ತಿಳಿಸ್ತೀನಿ. ಮೊದಲಿಗೆ ಯಾವ ಕ್ಲಾಸ್ ಅವ್ರಿಗೆ ಎಷ್ಟು ಅಮೌಂಟನ್ನು ಕೊಡ್ತಾರೆ ಅಂತ ತಿಳಿಸ್ತೀನಿ. SLCಯಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದರೆ 60ರಿಂದ 75% ಒಳಗಡೆ ಇದ್ದರೆ 7,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ SLCಯಲ್ಲಿ 75ರಿಂದ ಹಿಡಿದು 100% ಒಳಗಡೆ ಇದ್ದರೆ 15,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಇನ್ನು ಸೆಕೆಂಡ್ PUC 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಏನಾದರೂ ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದರೆ 20,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಡಿಗ್ರಿ B.Ed ಅವ್ರಿಗೆ 25,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಎನಿ ಪೋಸ್ಟ್ ಗ್ರಾಜ್ಯುಯೇಷನ್ ಲೈಕ್ MA, MSc, MCOM, MCS ಇತ್ಯಾದಿ ಕೋರ್ಸ್ಗಳನ್ನು ಮಾಡಿದಂಥವ್ರಿಗೆ 30,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ. ಅಗ್ರಿಕಲ್ಚರಿಂಗ್, ಇಂಜಿನಿಯರಿಂಗ್, ವೆಟನರಿ ಮೆಡಿಸನನ್ನು ಆ ಕೋರ್ಸನ್ನು ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ಕ್ಲಾಸ್ ಪಾಸ್ ಆದಂಥವ್ರಿಗೆ 35,000 ರೂಪಾಯಿ ಪ್ರೈಸ್ ಮನಿಯನ್ನು ಕೊಡ್ತಾರೆ ಸ್ನೇಹಿತರೆ. ಸೊ ಇನ್ನು ಪ್ರೈಸ್ ಮನಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಏನೆಲ್ಲ ದಾಖಲಾತಿಗಳು ಇರಬೇಕಪ್ಪ ಅಂತಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಫೋಟೋ ಬೇಕಾಗುತ್ತೆ. ನಂತರ ನೀವು SLC ಪಾಸ್ ಆಗಿದ್ರೆ SLC ಮಾರ್ಕ್ಸ್ ಕಾರ್ಡ್, PUC ಪಾಸ್ ಆಗಿದ್ರೆ PUC ಮಾರ್ಕ್ಸ್ ಕಾರ್ಡ್, ಅಥವಾ ಡಿಗ್ರಿ ಪಾಸ್ ಆಗಿದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಸೊ ನೀವು ಯಾವುದೋ 2022ರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ರೆ ಆಗೋದಿಲ್ಲ, ಈ ವರ್ಷ ಪಾಸ್ ಆಗಿರಬೇಕಾಗುತ್ತೆ ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸು. ಸೊ ಡಿಗ್ರಿ ಅಂಥವ್ರದ್ದೆಲ್ಲ ಯಾವುದೋ ಪ್ರೀವಿಯಸ್ ಬ್ಯಾಕ್ ಇಲ್ದಿರ ಒಂದೇ ಸರಿ ಅವರು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ ಪಾಸ್ ಆದಂಥವರು ಈ ಒಂದು ಪ್ರೈಸ್ ಮನಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಹೇಳಿದ್ನಲ್ವ, ಕ್ಯಾಸ್ಟ್ ಇನ್ಕಮ್, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ನಂತರ ಮಾರ್ಕ್ಸ್ ಕಾರ್ಡ್ಸು ಅಂತ ಹೇಳ್ಬಿಟ್ಟು. ಸೊ ಅದು ನೀವು ಎಲ್ಲಿ ಕಂಪ್ಲೀಟ್ ಮಾಡಿರ್ತೀರ PUC ಅಥವಾ SLC ಡಿಗ್ರಿ, ಅಲ್ಲಿ ನೀವು ಅಟೆಸ್ಟೆಡನ್ನು ಮಾಡಿಸ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸಿದ ನಂತರ ನಿಮ್ಗೊಂದು ಅಕ್ನಾಲಜ್ಮೆಂಟ್ ಬರುತ್ತೆ. ಅದನ್ನು ನೀವು ಎಲ್ಲಿ ಓದಿರ್ತೀರ ನಿಮ್ಮ ತಾಲೂಕು ಅಥವಾ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಗೆ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಅವರು ಅಪ್ರೂವಲ್ ಮಾಡಿ ನಿಮಗೆ ಪ್ರೈಸ್ ಮನಿಯನ್ನು ನಿಮ್ಮ ಒಂದು ಅಕೌಂಟ್ಗೆ ನೇರವಾಗಿ ಹಾಕ್ತಾರೆ ಸ್ನೇಹಿತರೆ. ಇನ್ನು ಅಪ್ಲಿಕೇಶನ್ ಯಾವಾಗಿಂದ ಪ್ರಾರಂಭವಾಗುತ್ತಪ್ಪ ಅಂತ ಅಂದರೆ, ಅತಿ ಶೀಘ್ರದಲ್ಲಿ ಅಪ್ಲಿಕೇಶನ್ ಪ್ರಾರಂಭವಾಗುತ್ತೆ. 1 ವೀಕ್ ಅಥವಾ 2 ವೀಕ್ ಒಳಗಡೆ ಓಪನ್ ಆಗುತ್ತೆ. ಸೊ ನಾನು ಆಗ ಯಾವ ರೀತಿ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಅಂತಲೂ ಸಹ ತಿಳಿಸ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಮೊಬೈಲ್ ಮುಖಾಂತರ ನೀವೇ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಾಗಿ ಬೇರೆ ಕ್ಯಾಸ್ಟ್ ಅವ್ರಿಗೂ ಸಹ ಈ ಒಂದು ಪ್ರೈಸ್ ಮನಿಯನ್ನು ಬಿಡ್ತಾರೆ ಅತಿ ಶೀಘ್ರದಲ್ಲೇ. ಆಗಲೂ ಸಹ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಸೊ ಈ ಎಲ್ಲ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರ್ತಕ್ಕಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.